ಮಾರ್ಕೆಟ್ನಲ್ಲಿ ಅಕ್ರಮವಾಗಿ ವ್ಯಾಪಾರ ಮಾಡುತ್ತಿರುವ ಬಂಡಿಗಳನ್ನು ತೆರವುಗೊಳಿಸಲೇಬೇಕು. ಮಾರ್ಕೆಟ್ನಲ್ಲಿ ಅಕ್ರಮವಾಗಿ ವ್ಯಾಪಾರ ಮಾಡುತ್ತಿರುವ ಬಂಡಿಗಳನ್ನು ತೆಗೆಸಲೇಬೇಕು. ಮಾರ್ಕೆಟ್ನಲ್ಲಿ ಅಕ್ರಮವಾಗಿ ವ್ಯಾಪಾರ ಮಾಡುತ್ತಿರುವ ಬಂಡಿಗಳನ್ನು ತೆರವುಗೊಳಿಸಲೇಬೇಕು. ಮಾರ್ಕೆಟ್ನಲ್ಲಿ ಅಕ್ರಮವಾಗಿ ವ್ಯಾಪಾರ ಮಾಡುತ್ತಿರುವ ಬಂಡಿಗಳನ್ನು ತೆಗೆಸಲೇಬೇಕು. ಫುಟ್ಪಾತ್ ಅನ್ನ ಜನರಿಗೆ ಒಪ್ಪಿಸಲೇಬೇಕು. ಫುಟ್ಪಾತ್ ಅನ್ನು ಜನರಿಗೆ ಒಪ್ಪಿಸಲೇಬೇಕು. ಬೇಕೇ ಬೇಕು. ಮಹಾನಗರ ಪಾಲಿಕೆ ವತಿಯಿಂದ ಮತ್ತು PW ವತಿಯಿಂದ ಏನು ಚೌಪಟ್ಟಿಯಲ್ಲಿ ಸುಮಾರು ಒಂದು 100-150 ಶೆಡ್ಗಳು ಮಾಡಿದ್ದಾರೆ. ಆ ಶೆಡ್ಗಳಿಗೆ ಇನ್ನೂ ತನಕ ಯಾವುದೇ ರೀತಿಯಿಂದ ಆಯ್ಕೆ ಮಾಡಿಲ್ಲ. ಆಯ್ಕೆ ಮಾಡಿದರೆ ಅಲ್ಲಿನ ಎಲ್ಲಿ ಪುಟ್ಟವತಿ ಮೇಲೆ ಕೂಡುವಂಥ ಸಮಸ್ಯೆ ಬಗೆಹರಿತದೆ. ಅಲ್ಲಿ ಎಲ್ಲ ಶಟರ್ಗಳು ಬಂದ್ ಮಾಡಿ ಯಾವುದೋ ಚಟುವಟಿಕೆ ನಡೆಸಿ ಯಾವುದೇ ರೀತಿಯಿಂದ ಕುಡಿಯೋದಲ್ಲಿ ಅವ್ರು ದುಕಾನ್ ಬಂದಿಟ್ಟು ಇವತ್ತು ಮಳೆಗಾಲದಲ್ಲಿ ನೀರುಗಳನ್ನು ಹೋಗಿ ಪತ್ರಗಳನ್ನು ಶೆಡ್ಗಳೆಲ್ಲನೂ ಅವು ಹಾಳಾಗಿದೆ. ಅದಕ್ಕೆ ದಯವಿಟ್ಟು ಇದನ್ನು ಕಮಿಷನರ್ ಅವರು ಎಚ್ಚರಿಕೆಯನ್ನು ತಗೋಬೇಕು. ಅದ್ರ ಬಗ್ಗೆ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ತೇವೆ. ಯಾಕಂದ್ರೆ ಜಿಲ್ಲಾಧಿಕಾರಿ ಮೇಡಮ್ ಅವರು ಒಳ್ಳೆ ರೀತಿಯಿಂದ ಕಲಬುರಗಿ ನಗರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಅದಕ್ಕೆ ಇದನ್ನು ನಮ್ಮ ಕಲಬುರಗಿ ನಗರದಲ್ಲಿ ಬರುವಂಥ 3 ಹಬ್ಬ ಮುಂದಿನ ತಿಂಗಳಿದೆ. ಆ 3 ಹಬ್ಬಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತಂದು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಹಿಂದೂ ಜಾಗೃತಿಯ ಸೇನೆಯ ವತಿಯಿಂದ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಯ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಇವತ್ತು ನಾವು ಒಂದು ಪ್ರತಿಭಟನೆಯ ಮತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ. ಮನವಿ ಕೊಡೋ ಉದ್ದೇಶ ಏನಪ್ಪ ಅಂತಂದರೆ ಏನು ಕಲಬುರಗಿ ನಗರದಲ್ಲಿ ಏನು ದಿನ ಜನಸಂಖ್ಯೆ ಹೆಚ್ಚಿಗೆ ಆಗಿರಲಿಂದ ಸುಪಾರ ಮಾರ್ಕೆಟದಲ್ಲಿ ಏನು ಇವತ್ತು ಸಾರ್ವಜನಿಕರಿಗೆ ಆಗಿರುವಂಥ ತೊಂದರೆಗಳು ಏನು ಇವತ್ತು ಚಪ್ಪಲ ಮಾರ್ಕೆಟ್ ಇರ್ಬೋದು, ಬಾಂಡ್ಯ ಮಾರ್ಕೆಟ್ ಇರ್ಬೋದು, ಕಪಡ ಮಾರ್ಕೆಟ್ ಇರ್ಬೋದು, ಚೈನಾ ಮಾರ್ಕೆಟ್ ಇರ್ಬೋದು, ಮಹಾರಾಜ ಹೋಟೆಲ್ ಇರ್ಬೋದು ಮತ್ತು ಸುಮಾರು ಗಂಜ್ ಇರ್ಬೋದು. ಇವತ್ತು ಸುಮಾರು ಕಡೆಗೆ ಇವತ್ತು ಅಲ್ಲಿ ಸಾರ್ವಜನಿಕರಿಗೆ ಮತ್ತು ನಡೆಯುವಂಥ ವಾಹನಗಳಿಗೆ ಇವತ್ತು ಭಾಳ ತೊಂದರೆ ಆಗ್ತಾ ಇದೆ. ಇವತ್ತು ಸುಮಾರು ಸಲ ನಾವು ಸುಮಾರು ವರ್ಷದಿಂದ ಮನವಿ ಪತ್ರ ಕೊಟ್ಟರು ಮಹಾನಗರ ಪಾಲಿಕೆ, ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಕಮಿಷನರ್ಗೆ. ಆದರೆ ಇವತ್ತು 3 ಜನ ಇವತ್ತು ಕಲಬುರಗಿ ನಗರದಲ್ಲಿ ಸಾರ್ವಜನಿಕರ ಸಮಸ್ಯೆ ಬಗ್ಗೆಗೆ ಅರ್ಥ ಮಾಡ್ತಾ ಇಲ್ಲ. ಯಾವುದೇ ರೀತಿಯಿಂದ ಅದಕ್ಕೆ ಸಮಸ್ಯೆಗೆ ಬಗೆಹರಿಸ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾಕಂತಂದರೆ ಮೊದಲು ಇವತ್ತು ಅದರ ಅಧ್ಯಕ್ಷರಾಗಿರುವಂಥ ಜಗನ್ನಾಥ ಸೂರ್ಯವಂಶಿ ಅವರು ಸುಮಾರು ದಿನದಿಂದ ಅಲ್ಲಿ ಆ ಬೀದಿ ವ್ಯಾಪಾರಿಗಳ ಸೇವೆ ಮಾಡ್ಕೊತಾ ಆಲ್ರೆಡಿ ಅವರಿಗೆ ಇವತ್ತು ಬೀದಿ ರಸ್ತೆ ಮೇಲೆ ಏನು ಬಂಡಿ ಹಚ್ತಾರೋ, ಏನು ಜನರಿಗೆ ಹೋಗೋಂಥ ಪುಟ್ಟವತಿ ಮೇಲೆ ಏನು ಅಂಗಡಿ ಹಚ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಇವತ್ತು ಮಹಾನಗರ ಪಾಲಿಕೆ ಎಚ್ಚರಿಕೆ ಅನ್ಕೊಂಡು ಅವರು ಎಲ್ಲ ಬಂಡಿಗಳ ಅಲ್ಲಿಂದ ಪುಟ್ಟವತ್ತು ಸಾರ್ವಜನಿಕರಿಗೆ ಮಾಡಿರ್ತಾರೆ. ಸಾರ್ವಜನಿಕರಿಗೆ ಮಾಡಬೇಕು. ಆಲ್ರೆಡಿ ಅವರಿಗೆ ಹಳಿ ಜೈಲದಲ್ಲಿ ಜಾಗ ಕೊಟ್ಟಿದ್ದಾರೆ. ಅವರಿಗೆ ಹಳಿ ಜೈಲದಲ್ಲಿ ಆಲ್ರೆಡಿ ಜಾಗ ಕೊಟ್ಟು ಇವತ್ತಿಗೆ 6-7 ವರ್ಷ ಆದರೂ ಅವರು ಯಾವುದೇ ರೀತಿಯಿಂದ ಆ ಜಾಗಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಮಹಾನಗರ ಪಾಲಿಕೆ ಮಾಡಿರುವ ತಪ್ಪುಗಳು. ಅಲ್ಲಿ ಮಹಾನಗರ ಪಾಲಿಕೆ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ. ಶೌಚಾಲಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಲೈಟಿನ ಸವಲತ್ತು ಇರ್ಬೋದು, ಅವ್ರು ಯಾವುದೂ ಮಾಡಿಲ್ಲ. ಅಲ್ಲಿ ಹೋಗ್ತಾ ಇಲ್ಲ. ಆಲ್ರೆಡಿ ಮತ್ತು ಅಲ್ಲಿ ಚೌಪಟ್ಟಿಯಲ್ಲಿ ಶೆಡ್ ಮಾಡಿದ್ದಾರೆ. ಆ ಶೆಡ್ಡಿನಲ್ಲಿ ಸುಮಾರು ಶೆಡ್ಗಳನ್ನು ಮಾಡಿ ಸುಮಾರು ವರ್ಷಗಳಾದರೂ ಅಲ್ಲಿ ಯಾವುದು ಬೇರೆ ಚಟುವಟಿಕೆಗಳು ನಡೆದಿದೆ. ಹೆಣ್ಮಕ್ಳಿಗೆ ತರೋದಲ್ಲಿ, ಕುಡಿಯೋದಲ್ಲಿ ಇಂಥ ಚಟುವಟಿಕೆ ನಡೆದಿದೆ. ಆ ಶೆಡ್ಗಳನ್ನು ಅವರು ಸರ್ಕಾರದಿಂದ ಮತ್ತು ನಮ್ಮ ಟ್ಯಾಕ್ಸ್ಲಿಂದ ಕಟ್ಟಿ ಆ ದುಕಾನ ಎಲ್ಲ ರೆಡಿ ಮಾಡಿದ್ದಾರೆ. ಯಾರಿಗೂ ಇವತ್ತು ಹಂಚಿಕೆ ಮಾಡಿಲ್ಲ. ಇದು ನಾವು ಬಲವಾಗಿ ಖಂಡಿಸಿ ಏನು ಇವತ್ತು ಅದರ ಅಧ್ಯಕ್ಷರಾಗಿರುವಂಥ ಜಗನ್ನಾಥ ಸೂರ್ಯವಂಶಿ ಅವರು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಇವತ್ತು ಜಗನ್ನಾಥ ಸೂರ್ಯವಂಶಿ ಅವರಿಗೆ ಒಂದು ಮೆಂಬರ್ ಮಾಡಬೇಕು. ಯಾಕಂದ್ರೆ ಅವರು ಅಧ್ಯಕ್ಷರಿದ್ದಾರೆ. ಅವ್ರ ಅಧ್ಯಕ್ಷರು ಯಾರು ಬೀದಿ ವ್ಯಾಪಾರಿ ಅಧ್ಯಕ್ಷರು ಇರ್ತಾರೋ ಅವ್ರಿಗೆ ಅಧ್ಯಕ್ಷರಿಗೆ ಅಲ್ಲಿ ಸ್ಥಾನಮಾನ ಕೊಟ್ಟಾಗೆ ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು ಅಲ್ಲಿ ಯಾವುದೇ ಬಂಡಿಗಳಿಗೆ ನಾವು ಯಾವುದೇ ಒಂದು ಸಾರ್ವಜನಿಕರು ಹೋಗಿ ಗಾಡಿ ನಿಂದ್ರಿಸಿದಾಗ ಅಲ್ಲಿನವರು ಬಂಡಿದವರು ಗಾಡಿ ಹಚ್ಚಬೇಡ ಅಂತ ಹೇಳ್ತಾರೆ. ಕೇಳಕ್ಕೆ ಹೋದಾಗ ನಾವು ಇವತ್ತು ಪೊಲೀಸ್ ಇಲಾಖೆಗೆ ನಾವು ಟ್ರಾಫಿಕ್ದವರಿಗೆ ದುಡ್ಡು ಕೊಡ್ತೇವೆ, ಇಲ್ಲಿನವರಿಗೆ ನಾವು ದುಡ್ಡು ಕೊಡ್ತೇವೆ, ನಾವು ಮಹಾನಗರ ಪಾಲಿಕೆ ಅಧಿಕಾರಿಗೆ ದುಡ್ಡು ಕೊಡ್ತೇವೆ, ನಮ್ಮಿಂದ ಅವರಿದ್ದಾರೆ ಇವರಿದ್ದಾರೆ ಹೇಳೋದ್ರಿಂದ ಅವರು ಅಲ್ಲಿ ಅನ್ನಿಗಲ್ ಬಂಡಿ ಹಚ್ಚಿ ಮತ್ತು ಅಲ್ಲಿ ಗುಂಡಾಗಿರಿಯನ್ನು ಮಾಡೋಂಥ ಕೆಲಸಗಳು ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕಾದ್ರೆ ಭಾಳ ತೊಂದರೆ ಇದೆ. ಮತ್ತು ಹೀಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಮುಂದಿನ ತಿಂಗಳು 3 ಹಬ್ಬಗಳು ಬರ್ತಾ ಇದೆ. ಗಣಪತಿ, ದೀಪಾವಳಿ, ದಸರಿ.
ಇವತ್ತು ಸಾವಿರಾರು ಲಕ್ಷ ಜನ ಇವತ್ತು ಸೂಪರ್ ಮಾರ್ಕೆಟ್ದಲ್ಲಿ ಜಮಾ ಆಗ್ತಾರೆ, ಜನ ಬರ್ತಾರೆ, ಅಪಘಾತ ಆಗ್ತವೆ, ಕಳ್ತನ ಆಗ್ತವೆ. ಅದಕ್ಕೆ ದಯವಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಕಮಿಷನರು ದಯವಿಟ್ಟು ಅವರಿಗೆ ನಾವು ವಿನಂತಿ ಮಾಡ್ತೇವೆ, ಇದ್ರ ಬಗ್ಗೆ ಕಾಳಜಿ ವಹಿಸಿ ಆ ಫುಟ್ಪಾತನ್ನು ಕೂಡಲೇ ಅಲ್ಲಿ ಬರುವಂಥ ಸಾರ್ವಜನಿಕರಿಗೆ ಆಗಿರುವಂಥ ತೊಂದರೆಗಳಿಗೆ ಬಗೆಹರಿಸಬೇಕು. ಆ ಫುಟ್ಪಾತ್ ಏನಿದೆ ಆ ಫುಟ್ಪಾತ್ ಮೇಲಿಂದ ಜನರಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅಲ್ಲಿ ಸಂಪೂರ್ಣವಾಗಿ ಬಂಡಿ ಕಿತ್ತಬೇಕು. ಒಂದು ವೇಳೆ ಒಂದು ವಾರದಲ್ಲಿ ಅವರಿಗೆ ನಾವು ಗಡುವು ಕೊಡ್ತಾ ಇದ್ದೇವೆ, ಒಂದು ವಾರದಲ್ಲಿ ಅವರು ಅದಕ್ಕೆ ಬಗೆಹರಿಸ್ಲಿಕ್ಕಂದ್ರೆ, ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸ್ಲಿಕ್ಕಂದ್ರೆ, ಆ ಬೀದಿ ವ್ಯಾಪಾರಿಗಳಿಗೆ ಒಂದು ಸ್ಥಳ ಏನದಕ್ಕೆ ಅವರಿಗೆ ಜೇಲಲ್ಲಿ ಸ್ಥಳ ಕೊಟ್ಟಿದ್ದಾರೆ, ಆ ಸ್ಥಳಕ್ಕೆ ಅವರಿಗೆ ವರ್ಗಾವಣೆ ಮಾಡಲಿಕ್ಕಂದ್ರೆ ನಾವು ಏನಲ್ಲಿ ಜನತಾ ಬಾಜಾರಲ್ಲಿರುವಂಥ 4 ಮುಖ್ಯ ರಸ್ತೆಗಳಲ್ಲಿ ನಾವು ರಸ್ತೆ ಬಂದ್ ಮಾಡಿ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದು ನಾನು ಜಿಲ್ಲಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆಗೆ ಮತ್ತು ಪೊಲೀಸ್ ಕಮಿಷನರ್ಗೆ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಈ ರೀತಿ ನೀವು ಯಾವುದೇ ರೀತಿಯ ನೀವು ಆಫೀಸಲ್ಲಿ ಕುಂತು ನೀವು ಆರಾಮದಲ್ಲಿ ಕೂತು ಇಲ್ಲಿ ಸಾರ್ವಜನಿಕರ ತೊಂದರೆಗೆ ಸಮಸ್ಯೆಗೆ ನೀವು ಬಗೆಹರಿಸ್ಬೇಕಂತಂದರೆ ಮತ್ತು ಉತ್ತರ MLA ಮತ್ತು ದಕ್ಷಿಣ ಅಮೆರಿಕ ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮತ್ತು ಜಿಲ್ಲೆ ಉಸ್ತುವಾರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೂಡಲೇ ಇದ್ರ ಬಗ್ಗೆ ಸಮಸ್ಯೆಗೆ ಬಗೆಹರಿಸಬೇಕು. ಮುಂದೆ ರೀತಿ ಆದರೆ ನಾವು ಮುಂದೆ ಉಗುರು ಹೋರಾಟಕ್ಕೆ ನಾವು ಹಿಂದೂ ಜಾಗೃತಿ ಸೇನೆ ಜೊತೆಯಿಂದ ನಾವು ಎಲ್ಲರಿಗೂ ಸಂಘಟನೆ, ಕನ್ನಡ ಪರ ಸಂಘಟನೆ ಇದ್ದು ಗುಲ್ಬರ್ಗಾದಲ್ಲಿ ಸಾರ್ವಜನಿಕರ ಸಲಹೆಗೆ ನಾವು ಯಾವುದೇ ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೇವೆ ಅಂತಂದು ನಿಮ್ಮ TV ಮೂಲಕ ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ. बोलो भारत माता की जय, जय श्री राम, जय श्री राम, जय श्री राम, जय श्री राम. बोलो भारत माता की जय, बोलो भारत माता की जय. ಜನರಿಗೆ ತೊಂದರೆ ಕೊಡುತ್ತಿರುವ ಫುಟ್ಪಾತ್ನಲ್ಲಿರುವ ಬಂಡಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜನರಿಗೆ ತೊಂದರೆ ಕೊಡುವ ವ್ಯಾಪಾರಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅಕ್ರಮವಾಗಿ ಫುಟ್ಪಾತ್ನಲ್ಲಿ ವ್ಯಾಪಾರ